ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ತುಂಬ ಟೇಸ್ಟಿಯಾಗಿರುವ ದೊಣ್ಣೆ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನಾನು ಚಿಕನಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಮಟನ್ ಆದರೂ ಸೇಮೇ ಬರುತ್ತೆ. ಸೊ ಆಗೋಗುತ್ತೆ ನೋಡಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಮೊದಲಿಗೆ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಇದು ಮೊಟ್ಟೆ ಕೋಳಿ, ಸೊ ಸ್ವಲ್ಪ ಬೇಯಬೇಕು, ಅದಕ್ಕೆ ನಾನು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ನೀವು ಬಾಯ್ಲರ್ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಹಾಕ್ಕೋಬೋದು, ನಾನು ಹೇಳ್ತೀನಿ ಯಾವಾಗ ಹಾಕ್ಕೊಳ್ಳೋದಂತ. ಸೊ ನೋಡಿ, ಇದನ್ನ ಕುಕ್ಕರ್ಗೆ ಹಾಕ್ಕೊಂಡು ಒಂದು 3-4 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಮಸಾಲೆ ರೆಡಿ ಮಾಡ್ಕೊಬೇಡ. ಸೊ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ, ಒಂಚೂರು ಮೆಣಸು, ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದರಲ್ಲೇ ಒಂಚೂರು ಈರುಳ್ಳಿ ಹಾಕ್ಕೊಂಡು ಒಂಚೂರು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ, ಖಾರ ತಿಂತೀನಿ. ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಸೊ ನೀಟಾಗಿ ನೋಡಿ ಅದು ಫ್ರೈ ಆಗಿದೆ. ಇವಾಗ ಅದೇ ಪ್ಯಾನಲ್ಲಿ ಒಂಚೂರು ಆಯಿಲ್ ಹಾಕ್ಕೊಂಡು ಪುದೀನ 1-2 ಇಡಿ, ಸೊ ಒಂಚೂರು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ, 1 ಇಡಿಯಷ್ಟು. ಮೆಂತ್ಯನೇ ಮೇಯ್ನ್ ಇದಕ್ಕೆ. ಸೊ ಮೆಂತ್ಯ ಹಾಕ್ಕೊಂಡ್ರೇ ದೊಣ್ಣೆ ಬಿರಿಯಾನಿಗೆ ಟೇಸ್ಟ್ ಬರೋದು. ಸೊ ಮೆಂತ್ಯ ಹಾಕ್ಕೊಳ್ಳಿ, ಏನು ಕಸರೆ ಇರೋದಿಲ್ಲ. ಸೊ 1 ಇಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ಇದನ್ನು ನೀಟಾಗಿ ನೀರಿಲ್ದಂಗೆ ಫ್ರೈ ಮಾಡಿಕೊಂಡು ಎರಡನ್ನೂ ಸಪ್ರೇಟಾಗಿ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ನಾನು. ಸೊ ನೋಡಿ, ಮಿಕ್ಸಿಗೆ ನೀಟಾಗಿ ಹಾಕ್ಕೊಂಡಿದ್ದೀನಿ. ಇದು ಫಸ್ಟ್ ಈರುಳ್ಳಿ ಪೇಸ್ಟು. ಸೊ ಆಮೇಲೆ ಸೊಪ್ಪೇನು ತೊಗೊಂಡಿದ್ನಲ್ಲ, ಈ ಸೊಪ್ಪೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ, ಮೆಂತೆ, ಕೊತ್ತಂಬರಿ. ನೋಡಿ ಆ ಕಲರು. ಸೊ ದೊಣ್ಣೆ ಬಿರಿಯಾನಿ ಅಂದರೆ ಆ ಕಲರ್ ಬರಲೇಬೇಕು ನಿಮಗೆ, ಗ್ರೀನ್ ಕಲರು. ಒಂದು ಬಿರಿಯಾನಿ ಪಾತ್ರೆ ತೊಗೊಂಡು ಸೇಮ್ ಐಟಮ್ಸ್ ಏನೇನು ನಾನು ಫ್ರೈ ಹಾಕ್ಕೊಂಡಿದ್ದೆ, ಚಕ್ಕೆ, ಲವಂಗ, ಒಂಚೂರು ಮೆಣಸು, ಜೀರಿಗೆ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಕಾದಿರೋ ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಸೊ ಆ ಫ್ರೇಗ್ರೆನ್ಸ್ ಎಲ್ಲ ನೀಟಾಗಿ ಬರಲಿ, ಆವಾಗೇ ಅದು ಎಣ್ಣೆಲಿ ಚೆನ್ನಾಗಿ ಟೇಸ್ಟ್ ಕೊಡೋದು. ಸೊ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 1-2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಸೊ ಅದು ಅಷ್ಟೇ, ನೀಟಾಗಿ ಆಯಿಲಲ್ಲಿ ಫ್ರೈ ಆಗಲಿ ಫಸ್ಟು. ಸೊ ಈರುಳ್ಳಿ ಆ್ಯಸ್ ಯೂಶ್ವಲ್ ಎಷ್ಟು ಫ್ರೈ ಆದರೆ ಅಷ್ಟು ನಿಮಗೆ ಟೇಸ್ಟ್ ಕೊಡುತ್ತೆ. ನೋಡಿ ಈ ಥರ ಕಲರ್ ಬಂದರೆ ಸಾಕು, ಗೋಲ್ಡನ್ ಕಲರ್ ಒಂಚೂರು ಬಂದರೆ ಆಲ್ಮೋಸ್ಟ್ ಫ್ರೈ ಆಗೋಗಿದೆ. ಸೊ ಇದಕ್ಕೇ ನಾನು ಇವಾಗ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು, ಏನು ಅಂಗಡಿಯಿಂದ ತರೋದಿಲ್ಲ. ಸೊ ಅದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು, ತಳ ಹತ್ತಬಾರ್ದು. ತಳ ಹತ್ತಿರ ಯಾವುದೇ ಅಡುಗೆಗಾಗಲಿ ನೀವು ಅದು ಟೇಸ್ಟ್ ಹೊರಟೋಗುತ್ತೆ, ಚೆನ್ನಾಗಿರಲ್ಲ. ಸೊ ನೋಡಿ, ತಳ ಹತ್ತದಂಗೆ ಕೈ ಆಡಿಸ್ತಾನೆ ಇರಬೇಕು, ನೀಟಾಗಿ ಕಲಿಸ್ಕೊಳ್ತಾನೆ ಇರಿ. ಸೊ ನೋಡಿ, ಇದು ನೀಟಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ. ಫಸ್ಟ್ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ರಲ್ವ, ಆ ಪೇಸ್ಟ್ ಹಾಕ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡು ಇವಾಗ ಈ ಸೊಪ್ಪಿಂದೆಲ್ಲ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀರಿ. ಸೊ ಅದಾಗಿದೆ ನೋಡಿ. ನೀವು ಬಾಯ್ಲರ್ ಚಿಕನ್ ತೊಗೊಂಡಿದ್ರೆ ಈ ಪಾಯಿಂಟಲ್ಲಿ ಹಾಕ್ಕೋಬೋದು. ಸೊ ಡೈರೆಕ್ಟಾಗೆ ನಾನು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಫಸ್ಟೇ ಬೇಯಿಸ್ಕೊಂಡು 1-2-3 ವಿಸಿಲ್ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಚಿಕನ್ ಎಲ್ಲ ಬೆಂದಿದೆ, ಆಲ್ಮೋಸ್ಟ್ ಒಂದು 80% ಬೆಂದೋಗಿದೆ. ಸೊ ಬಾಯ್ಲರ್ ಆದರೆ ಇದರಲ್ಲೇ ಒಂದು 5-10 ನಿಮಿಷ ನೀವು ಬೇಯಿಸಿ ಆಮೇಲೆ ಬೇಕಿದ್ರೆ ನೀರು ಹಾಕ್ಕೋಬೋದು. ನೋಡಿ, ನಾನು ಇಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ. ಸೊ ದೊಣ್ಣೆ ಬಿರಿಯಾನಿ ಅಂದರೆ ಜೀರಾ ರೈಸ್ ಕಂಪಲ್ಸರಿ ಇರಬೇಕು, ಆವಾಗೇ ಅದು ಟೆಕ್ಸ್ಚರ್ ಕೊಡೋದು ನಿಮಗೆ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಸೊ ನಾನು ಜೀರಾ ರೈಸ್ 1 kg ತೊಗೊಂಡಿದ್ದೀನಿ 1 kg ಚಿಕನ್ಗೆ. ಇವಾಗ ನೋಡಿ ಇದಾಗಿದೆ. ಸೊ 1 kgಗೆ ಎಷ್ಟು ನೀವು ಅಳತೆ ನೀರು ನೋಡಿಕೊಂಡು ಗ್ಲಾಸಲ್ಲಿ ಹಾಕ್ಕೊಂಡು 1-2 ಗ್ಲಾಸ್ ಬರುತ್ತೆ 1 kgಗೆ, ಅದು ದೊಡ್ಡ ಗ್ಲಾಸಲ್ಲಿ. ಸೊ 4 ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ, ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ನೀರೇ. ಸೊ ನೋಡಿ, ಇದು ಹಾಕ್ಕೊಂಡಾಗ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಾನು ಆಲ್ರೆಡಿ ಚಿಕನ್ಗೆ ಹಾಕ್ಕೊಂಡಿದ್ದೆ, ಆಮೇಲೆ ಬೇಕಿದ್ರೆ ನೋಡಿ ನೀವು ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಸೊ ಉಪ್ಪು ಈ ಪಾಯಿಂಟಲ್ಲೇ ನೀವು ನೋಡಿ ಹಾಕ್ಕೋಬೇಕು, ರೈಸ್ ಹಾಕಿದ್ಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡಿ ನೀಟಾಗಿ ಬೇಯ್ತಾ ಇದೆ. ಇವಾಗ ಇದಕ್ಕೊಂದು ನಿಂಬೆಹಣ್ಣು ಹಾಕ್ಕೊಬಿಡೋಣ. 1 ದೊಡ್ಡ ಸೈಜ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಟೊಮೆಟೊ ಯೂಸ್ ಮಾಡಿಲ್ಲ, ದೊಣ್ಣೆ ಬಿರಿಯಾನಿ ಯೂಶ್ವಲಿ ಟೊಮೆಟೊ ಬೇಕಾಗಲ್ಲ ನಿಮಗೆ, ಎಲ್ಲೂ ಟೊಮೆಟೊ ಯೂಸ್ ಮಾಡಿಲ್ಲ ನಾನು. ಸೊ ಹುಳಿಗೋಸ್ಕರ ಒಂಚೂರು ನಿಂಬೆಹಣ್ಣು, 1 ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ಒಂಚೂರು ಮೊಸರು ಹಾಕ್ಕೊಂಡಿದ್ದೆ. ಸೊ ಅದೇ ಸಾಕು. ಅಕ್ಕಿ ತೊಳೆದಿಟ್ಕೊಂಡು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಅಕ್ಕಿ ಹಾಕಿದ್ಮೇಲೂ ಅಷ್ಟೇ ತಳ ಹತ್ತಬಾರ್ದು, ನೀವು ಕೈ ಆಡಿಸ್ತಾನೆ ಇರಬೇಕು ಒಂದು ಸ್ವಲ್ಪ ನೀರು ಹೋಗೋವರೆಗೂ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ, ತಳ ಹತ್ತದಿದ್ದಂಗೆ. ತಳ ಹತ್ತಿದೆ ಅಂದರೆ ಸೀದೋಗಿರೋ ಸ್ಮೆಲ್ ಬಂದರೆ ಚೆನ್ನಾಗಿರಲ್ಲ ಬಿರಿಯಾನಿ ಟೇಸ್ಟು. ನೋಡಿ ಈ ಥರ ಬಂದಿದೆ. ಈ ಥರ ಬಂದಾಗ ಸ್ವಲ್ಪ ನೀವು ದಮ್ ಕಟ್ಟಿಬಿಟ್ರೆ ಸಾಕು. ಈ ಥರ ಇದ್ದಂಗೆ ದಮ್ ಕಟ್ಟಿದ್ರೆ ನೀಟಾಗಿ ಬೆಂದ್ಕೊಂಡ್ಬಿಡುತ್ತೆ. ಸೊ ಇವಾಗ ನಾನು ಮೇಲೆ ಒಂಚೂರು ತುಪ್ಪ ಹಾಕಿ ದಮ್ ಅಂದರೆ ನಾನು ಪ್ಲೇಟ್ ಮುಚ್ಚಿ ಮೇಲೆ ಏನಾನ ತೂಕ ಇಡ್ತಿದ್ದೀನಿ ಅಷ್ಟೇ. ನೋಡಿ ಆಗೋಯ್ತು. ಸೊ ಬಿರಿಯಾನಿ ಇವಾಗ ರೆಡಿ ಇದೆ. ನೀಟಾಗಿ ಪ್ಲೇಟ್ಗೆ ಹಾಕ್ಕೊಂಡು ತಿಂತಾ ಇದೆ. ಸೊ ನೋಡಿ, ಮಾಡ್ಕೊಂಡು ತಿಂತಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.